ನನ್ನ ಒಂದು ಪ್ರಶ್ನೆ, ನಿಮಗೆ ಬದುಕಿನ ಬಗ್ಗೆ ಇಷ್ಟೊಂದು ಪ್ರೀತಿ ಹುಟ್ಟೋಕೆ ಕಾರಣ ಏನಾಯ್ತು? ಯಾಕೆಂದ್ರೆ ನೀವೊಬ್ರು ಆರಂಭದಲ್ಲಿ ಒಬ್ಬ ದೊಡ್ಡ ರೋಗಿ ನೀವು. ಕರೆಕ್ಟ್. ಆ? 6-7 ವಯಸ್ಸಲ್ಲಿ ತಿಳುವಳಿಕೆಗಳು ಬಂದಾಗ ಆ, ಎಲ್ಲರೂ ನಮ್ಮನ್ನ ರೋಗನ ಇಟ್ಕೊಂಡು ಕೀಳರಿಮೆಯಿಂದ ನೋಡ್ತಾ ಇರುವಾಗ ಆ, ಹೆಂಗಿದ್ರಿಂದ ಹೊರಗೆ ಬರೋದು ಅನ್ನೋವಾಗ ಒಂದು ಅರ್ಥ ಮಾಡ್ಕೊಂಡೆ. ಹ್ಮ್ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಒಬ್ರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಏನೋ ಒಂದು ಕಲೆ ಇದೆ, ಏನೋ ಹ್ಮ್ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಜನಗಳು ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ correct. ನೆಗೆಟಿವ್ ಪಾಯಿಂಟ್ಸ್ ಆರ್ ಸಮಥಿಂಗ್ ನೆಗೆಟಿವ್ ನೋಡಿದಾಗ ದೇ ಡೋಂಟ್ ವಾಂಟ್ ಟು ಈವನ್ ಅಸೋಸಿಯೇಟ್ ವಿತ್ ಯು. ಸೊ ಆಗ ಆ, ಹೌ ವಿಲ್ ಐ ಮೇಕ್ ಅ ಲಿವಿಂಗ್? ಎಲ್ಲರೂ ನಮ್ಮನ್ನ ಕೆಳಗೆ ತಳ್ತಾ ಇದ್ದಾರೆ, ದಬ್ತಾ ಇದ್ದಾರೆ ಅನ್ನೋವಾಗ ನನ್ನೊಳಗೆ ಏನಿತ್ತು ಅಂತ ನಾನೇ ನನ್ನ ಕೇಳ್ಕೊಂಡೆ. 7-8 ವಯಸ್ಸಲ್ಲಿ ಓಕೆ ಮಿಮಿಕ್ರಿ ಓಕೆ. ಮಾಡ್ಬೋದು, ಪೇಂಟಿಂಗ್, ಸ್ಕಲ್ಪ್ಟಿಂಗ್ ಇದೆಲ್ಲ ಮಾಡಕ್ ಹೊರಟಾಗ ಜನಗಳು ನಿಮ್ಮ ಕಾಯಿಲೆನ ಮರೆತು ಬಿಟ್ಟು ಗಮನ ಅಲ್ಲಿಗೆ ಕೊಟ್ರು. ಸೊ ಐ ಆಮ್ ರಿಮೈಂಡೆಡ್ ದೇರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಇನ್ ದಿಸ್ ವರ್ಲ್ಡ್. ಓಕೆ. ಒಂದು ಕಾಲದಲ್ಲಿ ಆಕ್ಟರ್ ಆಕ್ಟ್ರೆಸ್ ಅಂದ್ರೆ ಮರ್ಯಾದೆ ಇರ್ಲಿಲ್ಲ. ಇವತ್ತು ಯಾವ್ದೋ ಒಂದು ಯೂನಿವರ್ಸಿಟಿಗೂ ಆಕ್ಟರ್ ಆಕ್ಟ್ರೆಸ್ ಬಂದ್ರೇನೆ ಅದಕ್ಕೆ ಕ್ರೌಡ್ ಬರೋದು. ನಿಮ್ಗೆ ಎಷ್ಟೋ ದೊಡ್ಡ ವಿದ್ಯಾವಂತ ಬಂದ್ರೆ ಯಾರು ಬರೋದಿಲ್ಲ. ಸೊ ಅಂದ್ರೆ ಶೋ ಬಿಸ್ನೆಸ್ ಇಸ್ ದ ರೈಟ್ ಥಿಂಗ್. ಸೊ ನಮ್ಮ ಒಳಗಿರೋದೇನು ಅಂತ ನಾವು ತಿಳ್ಕೊಂಡು ಅದನ್ನ ಹೊರಗೆ ತರಬೇಕು. ಹ್ಮ್ ಸೊ ಹ್ಮ್ ನಾನಾ ತರದ್ ಮಾಡಿದೆ ನನ್ನ ಇಂಟ್ರೆಸ್ಟ್ಗಳಿದ್ದಿದ್ರಲ್ಲಿ. ಹ್ಮ್ 27 ವಯಸ್ಸಲ್ಲಿ ನನ್ನನ್ನೇ ನಾನು ಕೇಳ್ಕೊಂಡೆ 3 ಪ್ರಶ್ನೆಗಳು. ಹ್ಮ್ ನಾನು ಯಾರು? ನನ್ನೊಳಗೆ ಏನಿದೆ? ಹ್ಮ್ ಆ ತಿಳುವಳಿಕೆ ಬಂದ್ಮೇಲೆ ನನ್ನೊಳಗಿರೋದು ಏನು ಅಂತ ಸ್ವಯಂ ಪ್ರತಿಭೆಗಳು ಗೊತ್ತಾಗಿದ್ಮೇಲೆ ಇದಿಟ್ಕೊಂಡು ನಾನು ಹೆಂಗ್ ಜೀವನ ಮಾಡಿ. ಯಾಕಂದ್ರೆ ಐ ವಾಸ್ ನಾಟ್ ಸೋ ಹ್ಯಾಪಿ ವಿತ್ ದ ಬಿಸ್ನೆಸಸ್ ದಟ್ ವಿ ಡಿಡ್. ಅನ್ಎಥಿಕಲ್ ಆಗಿರ್ಬೇಕು ಕೆಲವುದ್ರಲ್ಲಿ, ಅದೇನೋ ಹೊಂದೋಗ್ತಾ ಇರಲಿಲ್ಲ. ನನಗೇನು ಹೊಂದೋಗುತ್ತೆ ಅಂತ ನಾನು ಚರ್ಚೆ ಮಾಡಿದಾಗ ಬೈ ನೇಚರ್ ನಾನು ಒಂದು ಮಾತುಗಾರ. ಬೆಳಗಿಂದ ಜಯಪ್ರಕಾಶ್ ನಾಗತ್ ಹೇಳ್ದಂಗೆ ಬೆಳಗಿಂದ ರಾತ್ರಿವರೆಗೂ ಮಾತಾಡ್ತಾನೆ ಇರ್ತೀನಿ. ನನಗೆ ನೀರು ಬೇಕು, ಗಂಟ್ಲು ಒಣಗೋಯ್ತು ಅಂತೆಲ್ಲ ಅನಿಸ್ತಾ ಇರಲಿಲ್ಲ. ಸೊ ವಾಟ್ ಇಸ್ ದ ಬೆಸ್ಟ್ ಪ್ರೊಫೆಷನ್ ಫಾರ್ ಅ ಪರ್ಸನ್ ಹೂ ಇಸ್ ಅ ಚಾಟರ್ ಬಾಕ್ಸ್ ಅನ್ನೋರು ಇಂಗ್ಲಿಷ್ ಅಲ್ಲಿ ನೆಗೆಟಿವ್ ಆಗಿ. If you're a chatterbox, you can become one of the best teachers or professors if you give the right information and knowledge. You can become a radio jockey, you can become a video jockey, you can become a trainer, you can become a commentator. ಎಷ್ಟೊಂದಿದೆ ಅದರಲ್ಲಿ, ಅದೆಲ್ಲ ಅವ್ರು ನೋಡಿಲ್ಲ. ಸೊ chatterboxism, then artistic nature. So I could create ಸ್ಮಾಲ್ ಮಿನಿಯೇಚರ್ ಮಾಡೆಲ್ಸ್, ಶಿಪ್ಸ್, ಪ್ಲೇನ್ಸ್. ಸೊ ಇದೆಲ್ಲ ಮಾಡ್ಕೊಂಡ್ ಬರ್ತಾ ಇರೋವಾಗ ಬಿಸ್ನೆಸ್ ಮಾಡೋದು ಬೇಡ, ಏನ್ ಮಾಡಬೇಕು ಅಂತ ಕೇಳಿದಾಗ ನನ್ನ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ನಾನು ಹೆಂಗ್ ಹೊರಗೆ ತಂದು ಅದನ್ನ ಇಟ್ಕೊಂಡು ಹೆಂಗ್ ಜೀವನ ಮಾಡೋದು ಅನ್ನೋವಾಗ ಒಂದು ಸಮಸ್ಯೆ ಇರೋದನ್ನ ನಾವು ವಿ ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್ ಅಂತ ಹೊರಟಿದ್ದಾಗ ಎಜುಕೇಶನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ನಾನು ಸ್ಕೂಲ್ ಕಾಲೇಜಿಗೆ ಹೋದಾಗ ನನಗೆ ಯಾರು ಏನು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಅದೊಂದು ಕೊರತೆ ಇತ್ತು. ನಾನೇನ್ ಕಲಿಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿಲ್ಲ. ಅವ್ರು ಯಾರೋ ಸಿಲೆಬಸ್ ಸೆಟ್ ಮಾಡಿದ್ರಂತೆ ಅದನ್ನ ಓದು ಅಂದ್ರು. ನನಗದು ಬೇಡ ಅಂದ್ರೆ ಎಲ್ಲರೂ ಒಂಥರ ನೋಡ್ತಾರೆ. ನಾನು ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ 3rd ಕ್ಲಾಸ್ ತಗೊಂಡಿದ್ದವನು. ಆಗ ಎಲ್ಲರೂ ಹೇಳಿದ್ರು, 3rd ಕ್ಲಾಸ್ ಏನ್ ಮಾಡ್ತೀಯಪ್ಪ ನೀನು, ಪೋಸ್ಟ್ ಗ್ರಾಜುಯೇಷನ್ ಮಾಡಕ್ಕೂ ಆಗಲ್ಲ, ನಿನ್ನ ಫ್ರೆಂಡ್ ನೋಡು ಅವ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾನಂತೆ, ನೀನ್ ಏನ್ ಮಾಡ್ತೀಯ, ನೀನ್ ಹೆಂಗ್ ಜೀವನ ಮಾಡ್ತೀಯ ಅಂದ್ರು. ನಾನು ಅವಾಗ ಹೇಳ್ತಾ ಇದ್ದೆ, ಅಂಕಲ್ ಐ ಆಮ್ ವರ್ಲ್ಡ್ ಕ್ಲಾಸ್. ಏನಪ್ಪ ನೀನು ವರ್ಲ್ಡ್ ಕ್ಲಾಸ್ ಅಂತ? ಆ ಯೂನಿವರ್ಸಿಟಿಲಿ ಇರೋನ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಗೊತ್ತಿಲ್ದಿರೋ ಸಬ್ಜೆಕ್ಟ್ ಅಲ್ಲಿ ಕ್ವಶನ್ ಕೇಳಿದ 3rd ಕ್ಲಾಸ್ ಬಂತು, ಗೊತ್ತಿರೋದ್ರಲ್ಲಿ ಕೇಳಿದ್ರೆ ನಾನು ವರ್ಲ್ಡ್ ಕ್ಲಾಸ್ ಅಂತ ಗೊತ್ತಾಗ್ತಾ ಇತ್ತು ಅಂತ. ಸೊ ಈ ವರ್ಲ್ಡ್ ಕ್ಲಾಸ್ ಜನಾರ್ದನ್ನ ನಾನು ಈ ಬುಕ್ ಅಲ್ಲಿ ಶೋಕೇಸ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ ಯು. ಒಂದು 16-17 ವರ್ಷದಿಂದನೇ ಕನ್ನಡದಲ್ಲಿ ಕೀಳರಿಮೆ, ಇಂಗ್ಲಿಷ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಿಮಗೆ ಇವ್ರಿಗೆ ಏನ್ ಕಾಯಿಲೆ ಬಂದಿತ್ತು, ಅದನ್ನ ಹೆಂಗ್ ಹೊರಗಡೆ ಬಂದ್ರು ಅನ್ನೋದು ಗೊತ್ತಾಗ್ಬೇಕಾ, ಈ ಪುಸ್ತಕ ಓದಿ. ನಾವಿಲ್ಲಿ ಹೇಳಲ್ಲ, ಚರ್ಚೆ ಮಾಡಲ್ಲ. ಓಕೆ. ಎಸ್ ಜನಾರ್ದನ್, ಥ್ಯಾಂಕ್ ಯು ಸೊ ವೆರಿ ಮಚ್. ಯಾ ಟೆಲ್ ಮಿ. ಸೊ ಲೆಟ್ ಮಿ ಕಂಪ್ಲೀಟ್ ದಿಸ್. ಸೊ ಯಾ. ಟ್ಯಾಲೆಂಟ್ಸ್ ನ ಇಟ್ಕೊಂಡು ಮಾಡಬೇಕು ಅನ್ನೋವಾಗ, ಹೊಸದಾಗಿ ಮಾಡೋವಾಗ ಜನ ಒಪ್ಪೋದಿಲ್ಲ. ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಸ್ಟ್ರೀಮ್ ಆಫ್ ವರ್ಕ್. ಅದೇನೋ ಮಾಡಕ್ ಹೊರಟ ಆಗುತ್ತೋ ಇಲ್ವೋ ಅಂತಾರೆ. ನಮ್ಮೊಳಗೆ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ಅದಕ್ಕನ ಆಳವಾಗಿರೋದು ಏನಂದ್ರೆ ಸೆಲ್ಫ್ ಅಶ್ಯೂರೆನ್ಸ್. ಈ ಪ್ರಪಂಚನೇ ನಿನ್ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ನಿಮ್ಮೊಳಗೆ ಅದೇನೋ ಹೇಳುತ್ತೆ, ನೀನ್ ಮಾಡಬಹುದು, ನಿನ್ ಕೈಯಲ್ಲಿ ಅದು ಶಕ್ತಿ ಇದೆ ಅಂತ ಹೇಳಿದಾಗ ದೆನ್ ಯು ಅಂಡರ್ಸ್ಟ್ಯಾಂಡ್ ದಿ ಪರ್ಪಸ್ ಆಫ್ ಯುವರ್ ಲೈಫ್. ನಾವು ಹುಟ್ಟಿದ್ದಕ್ಕೆ Yes, audience, please ಏನ್ type ಮಾಡೋದಕ್ಕೆ self ಬಂದಿದ್ದೀವಿ. assurance. Self assurance, because you know self confidence, but please type now in the comment box self assurance. This is what we got from K.C. Janardhan today. Thank you very much for that wonderful
eye opening for all of us. Thank you.